ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಸುಮಾರು ಅಂದರೆ ಸುಮಾರು ಕಾಮೆಂಟ್ಸ್ ಬರ್ತಾರೆ ಅಂತ ಹೇಳಿದರೆ ನನಗೇನೀಗ ಟೆನ್ಷನ್ ಆಗಿ ಹೋಗಿದೆ. ಎಲ್ಲಿಂದ ಜಾಬ್ ಹುಡುಕಿ ತರೋದಂತ ಹೇಳಿ ಅಷ್ಟು ಟೆನ್ಷನ್ ಆಗಿದೆ. ಅದಕ್ಕಿಂತ ತುಂಬ ಟೆನ್ಷನ್ ಅಂತ ಹೇಳಿದರೆ ಎಷ್ಟು ಕಾಮೆಂಟ್ಸ್, ಅದು ಎಷ್ಟು ಜನರಿಗೆ ಜಾಬ್ ಇಲ್ಲ, ಸುಮಾರು ಜನರಿಗೆ ಜಾಬ್ ಇಲ್ಲ. ಛೇ, ನನಗೆ ತುಂಬ ಬೇಜಾರಾಗ್ತಾ ಉಂಟು. ಸುಮಾರು ಜನರಿಗೆ ಜಾಬ್ ಇಲ್ಲ, ಸುಮಾರು ಜನರಿಗೆ. ಸೊ ಅದು ಕಾಮೆಂಟ್ ಬರುವಾಗೆಲ್ಲ ಗೊತ್ತಾಗ್ತದೆ. ನಿಮಗೆ ಅದು ಗೊತ್ತಾಗೋದಿಲ್ಲ ಅಲ್ವಾ? ನಮಗೆ ಇಡೀ ದಿನ ನೋಟಿಫಿಕೇಶನ್ ಬರುವಾಗ ಟುಯಿಂಗ್ ಆಗ್ತಾ ಇರ್ತಾರೆ ಮೊಬೈಲ್ ಟೋನ್. ಹಾಗೆ ಇನ್ನೊಂದು ಖುಷಿಯ ವಿಷಯ ಎಂತ ಅಂತ ಹೇಳಿದರೆ, ನಾನು ಇನ್ನೊಂದು ಜಾಬ್ ಚಾನೆಲ್ ಮಾಡುವಂತ ಇದ್ದೇನೆ. ಓಕೆ, ಸೊ ಇನ್ನೂ ಕೂಡ ಜನರಿಗೆ ವೀಡಿಯೋಸ್ ರೀಚ್ ಆಗಲಿ ಅಂತ ಹೇಳಿ ಸೇಮ್ ಇದರ ಹಾಗೇನೆ ಚಾನಲಲ್ಲಿ ವೀಡಿಯೋಸ್ ಹಾಕ್ತಾ ಇದ್ದೇನೆ. ಜಾಬ್ ಚಾನಲ್ ಮಾಡುವಂತ ಇದ್ದೇನೆ. ಓಕೆ, ಎಲ್ರಿಗೂ ರೀಚ್ ಆಗಲಿ ಅಂತ. ಯಾಕಂತ ಹೇಳಿದ್ರೆ, ಅದೇ ಮೊನ್ನೆ ನಾನು ಹೇಳಿದೆ ಅಲ್ವಾ, ಮೊಬೈಲಿದು ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ. ಸೊ ಅದಕ್ಕೋಸ್ಕರ ಮಾಡಬೇಕಂತ ಇದ್ದೇನೆ. ಅಂದರೆ ಹಳತ್ತು ಮೊಬೈಲ್ ಎಲ್ಲಾದರೂ ಹಾಳಾಗಿ ಹೋದರೆ ಮತ್ತೆ ನನಗೆ ಇಲ್ಲಿ ಈ ಚಾನಲಲ್ಲಿ ವೀಡಿಯೋಸ್ ಕಂಟಿನ್ಯೂ ಮಾಡಲಿಕ್ಕೆ ಆಗ್ತದೆ ಇಲ್ವೋ ಗೊತ್ತಿಲ್ಲ, ಅದು ಸ್ವಲ್ಪ ಪ್ರಾಬ್ಲಮ್ ಇದೆ. ಸೊ ಹಾಗಾಗಿ ನಾನು ಎಲ್ಲ ಆಗುವ ಮುಂಚೆನೇ ಫಸ್ಟಿಗೆ ನಾನು ಅಲರ್ಟ್ ಆಗಿರೋದು ಒಳ್ಳೆಯದಲ್ವಾ. ಸೊ ನಂದು ಮೊಬೈಲ್ ಹೇಗೂ ಹಾಳಾಗಿದೆ, ಅದಕ್ಕೋಸ್ಕರ ನನಗೆ ಇನ್ನೊಂದು ಚಾನೆಲ್ ಮಾಡಬೇಕು. ಹೊಸತು ಮೊಬೈಲ್ ತಂದಿದ್ದೇನೆ, ಆದರೆ ಲಾಗೌಟ್ ಎಲ್ಲ ಆಗಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಉಂಟು. ಹಾಗಾಗಿ ನನಗೆ ಇದು ಚಾನಲ್ ಕೂಡ ಕಂಟಿನ್ಯೂ ಆಗ್ತಾರೆ ಆಯಿತಾ. ಇದು ಚಾನಲ್ ಹಾಗಂತ ಇದು ಚಾನಲ್ ಸ್ಟಾಪ್ ಆಗ್ತದೆ ಅಂತಲ್ಲ, ಇದು ಚಾನಲ್ ಕಂಟಿನ್ಯೂ ಮಾಡ್ತೇನೆ, ಪ್ಲಸ್ ಹೊಸತು ಚಾನಲ್ ಮಾಡ್ತೇನೆ. ಆದರೆ ಈ ಚಾನಲಲ್ಲಿ ಬರುವಂಥ ವಿಡಿಯೋ ಜಾಬ್ಸ್ ನಾನು ಯಾವುದು ಹೇಳ್ತೇನೆ, ಆ ಚಾನಲಲ್ಲಿ ಬರುವಂಥ ಜಾಬ್ಸ್ ಬೇರೆ ಬೇರೆ ಆಗಿರ್ತದೆ. ಸರಿಯಾಗಿ ಕಿವಿ ಕೊಟ್ಟು ಕೇಳಿ. ಈ ಚಾನಲಲ್ಲಿ ಹಾಕುವಂಥ ವಿಡಿಯೋಸ್ ಹಾಕುವಂಥದ್ದು ಮತ್ತು ಆ ಹೊಸತು ಚಾನಲಲ್ಲಿ ಹಾಕುವಂಥದ್ದು ಕೆಲಸಗಳು ಬೇರೆ ಬೇರೆ ಆಗಿರ್ತದೆ. ಇಲ್ಲಿದ್ದು ಕೆಲಸ ಅಲ್ಲಿ ಹಾಕೋದಿಲ್ಲ, ಅಲ್ಲಿ ಹೇಳಿದ ಕೆಲಸ ಇಲ್ಲಿ ರಿಪೀಟ್ ಆಗೋದಿಲ್ಲ. ಓಕೆ, ಇದೊಂದು ನೆನಪಿನಲ್ಲಿಡಿ. ಸೊ 2 ಚಾನಲನ್ನು ಕೂಡ ನೀವು ನೋಡಬೇಕಾಗ್ತದೆ, ಇದು ಕೂಡ ಅದು ಕೂಡ. ಓಕೆ, ಸೊ ನನ್ನ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಮೊಬೈಲ್ ಒಂದು ಹಾಳಾಗಿದೆ ಅಲ್ಲ, ಅದಕ್ಕೋಸ್ಕರ ಸೇಫ್ ಆಗಿರಲಿಕ್ಕೆ ನನಗೂ ನಾಳಿನ ದಿವಸ ಅಂದರೆ ಲಾಗಿನ್ ಆಗೋದು ಒಂದು ಮೊಬೈಲಲ್ಲಿ, ಚಾನಲ್ ಮಾಡೋದು ಇನ್ನೊಂದು ಮೊಬೈಲಲ್ಲಿ, ಅದು ನನಗೆ ಪ್ರಾಬ್ಲಮ್ ಆಗಿದೆ ಮೊನ್ನೆಯಿಂದ. ಸೊ ಈಗಿನ ಕಾಲದಲ್ಲಿ ಮೊಬೈಲ್ ಇದೆಲ್ಲ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಚಾನಲ್ ಮಾಡುವವರಿಗೆ ಸ್ವಲ್ಪ ಕಷ್ಟ. ಒಂದು ಮೊಬೈಲ್ ಅಂದರೆ ಯಾವ ಮೊಬೈಲ್ನಲ್ಲಿ ಚಾನಲ್ ಮಾಡಿದೆನಾ ಆ ಮೊಬೈಲ್ನ ಹಾಳಾಗ್ತಾ ಬರುವಾಗ ನನಗೆ ಕಷ್ಟ. ಸುಮಾರು ಜನ ಯೂಟ್ಯೂಬರ್ಗೆ ಇದು ಪ್ರಾಬ್ಲಮ್ ಆಗಿದೆ. ಸೊ ನಮ್ಮದು ಈಚೆ ಕಡೆ ಎಲ್ಲ ಕೆಲವು ಯೂಟ್ಯೂಬರ್ಸ್ ಇದ್ದಾರೆ, ಅವರು ಕೂಡ 2 ಮೊಬೈಲನ್ನು ಪರ್ಚೇಸ್ ಮಾಡಿದ್ದಾರೆ. ಇಲ್ಲದ ಇದು ಆಗೋದು ಅಂಥದ್ದಲ್ಲ. ಸೊ ಹಾಗಾಗಿ ನಾನು ಇನ್ನೊಂದು ಮೊಬೈಲ್ ತಗೊಳ್ಳಿದ್ದೇನಲ್ಲ, ಇದು ಹೊಸತ್ತು. ಸೊ ಇದರಲ್ಲೇ ಚಾನಲ್ ಓಪನ್ ಮಾಡಬೇಕಂತ ಇದ್ದೇನೆ. ಹಾಗೆ ಯಾವಾಗ ಆಗ್ತಾರೋ ಗೊತ್ತಿಲ್ಲ, ಯಾವಾಗ ಮಾಡ್ತೇನೆ ನೋಡಬೇಕು, ಟೈಮ್ ಸಿಗುವಾಗ ಓಪನ್ ಮಾಡ್ತೇನೆ ಆಯಿತಾ. ಮತ್ತು ನಿಮ್ಮೊಂದಿಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿ ಶೇರ್ ಮಾಡ್ತೇನೆ. ಸೊ ಅಲ್ಲಿ ಹಾಕುವಂಥ ಜಾಬ್ಸ್ ಇಲ್ಲಿ ಬರೋದಿಲ್ಲ, ಇಲ್ಲಿ ಹಾಕುವಂಥ ಜಾಬ್ಸ್ ಅಲ್ಲಿ ಬರೋದಿಲ್ಲ. ಓಕೆ, BCom ಗ್ರ್ಯಾಜುಯೇಟ್, ಟ್ಯಾಲಿ ಗೊತ್ತಿದ್ದವರು, ಕಂಪ್ಯೂಟರ್ ಗೊತ್ತಿದ್ದವರು 11 ಗಂಟೆಯಿಂದ 5 ಗಂಟೆ ಒಳಗೆ ಇಂಟರ್ವ್ಯೂ ಇದೆ, ಹೋಗ್ಬೋದು. ವೈಷ್ಣವಿ ಟ್ರಾನ್ಸ್ಪೋರ್ಟ್, ವೈಷ್ಣವಿ ನವನಗರ್, ರೆಗೆಂಟ್ ಪಾರ್ಕ್, ಹೊಸಬೆಟ್ಟು, ಮಂಗಳೂರು 9980816551. ಡಿಪ್ಲೊಮಾ ಅಥವಾ ITI ಡಿಗ್ರಿ ಆದವರು ಬೇಕು ಹುಡುಗರು. ಕನ್ಸ್ಟ್ರಕ್ಷನ್ ಕಂಪನಿಗೆ 7349568864. ಮಂಗಳೂರಿನ ಮಾಲ್ನಲ್ಲಿ ಸಸ್ಯಾಹಾರಿ ಫುಡ್ ಕೌಂಟರ್ಗೆ SLC ಮತ್ತು PUC ಕಲಿತಿರುವ ಕ್ಯಾಶಿಯರ್ಸ್ ಬೇಕು, ವಸತಿ ಉಂಟು. 9845085180. ಬ್ಯಾಂಗ್ಳೂರಿನಲ್ಲಿ ಇಂಡಸ್ಟ್ರಿಯಲ್ ಕ್ಯಾಟ್ರಿಂಗ್ ಕಂಪನಿಗೆ ಕಿಚನ್ ಆಪರೇಷನ್ ಮ್ಯಾನೇಜರ್, ಸ್ಟೋರ್ ಕೀಪರ್, ಅಕೌಂಟೆಂಟ್, ಸೂಪರ್ವೈಸರ್, ಸೈಟ್ ಮ್ಯಾನೇಜರ್, ಫುಡ್ ಸೇಫ್ಟಿ ಆ್ಯಂಡ್ HSEQ ಎಕ್ಸಿಕ್ಯೂಟಿವ್, ಮಾರ್ಕೆಟಿಂಗ್ ಮ್ಯಾನೇಜರ್, ಕ್ಯಾಟ್ರಿಂಗ್ ಸರ್ವೀಸಸಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದವರು ಕಾಂಟ್ಯಾಕ್ಟ್ ಮಾಡಿ. ಅಡುಗೆ ಭಟ್ಟರು ಬೇಕು. ಉಚಿತ ವಸತಿ ಇದೆ, PF ESI ಉಂಟು. 9900160134. ನೆಕ್ಸ್ಟ್ ಅಡುಗೆ ಭಟ್ಟರು ಬೇಕು. ಬ್ಯಾಂಗ್ಳೂರಿನ ದೇವಸ್ಥಾನಕ್ಕೆ ಪ್ರಸಾದ ಮಾಡಲಿಕ್ಕೆ ಅಡುಗೆ ಭಟ್ಟರು. 7019132200. ಬ್ಯಾಂಗ್ಳೂರಿನಲ್ಲಿ ಹೋಟೆಲ್ಗೆ ಕಿಚನ್ ಸೂಪರ್ವೈಸರ್, ರಿಸೆಪ್ಷನಿಸ್ಟ್, ರೂಮ್ ಬಾಯ್ ಬೇಕು. 9108326140.
ಕಟೀಲ್ನಲ್ಲಿ ನಾನ್ ವೆಜ್ ರೆಸ್ಟೋರೆಂಟಿಗೆ 2 ವೀಲರ್ ಗೊತ್ತಿರುವ ಅನುಭವಸ್ಥ ಸಪ್ಲೈಯರ್ಸ್ ಬೇಕು. 8123624385. ಮಂಗಳೂರಿನಲ್ಲಿ ಸೆಕ್ಯೂರಿಟಿ ಗಾರ್ಡ್ ಮತ್ತು ವಾರ್ಡ್ ಬಾಯ್ ಬೇಕು ಕೆಲಸಕ್ಕೆ. 9845918597 8073384738. ಕೆಲವು ಓಲ್ಡ್ ವಿಡಿಯೋಸಲ್ಲಿ ಹೇಳಿದ ವಿಷಯ ಅದು ಹೊಸತ್ತು ಸಬ್ಸ್ಕ್ರೈಬರಿಗೆ, ಅಂದರೆ ಪ್ರೆಸೆಂಟ್ ಯಾರು ಸಬ್ಸ್ಕ್ರೈಬರ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತಾರೆ ಅವರಿಗೆ ಗೊತ್ತಾಗೋದಿಲ್ಲ ಏನು ಹಿಂದಿನ ವಿಡಿಯೋದಲ್ಲಿ ಏನೆಲ್ಲ ವಿಷಯವನ್ನು ಹೇಳಿದ್ದೇನಂತ ಹೇಳಿ. ಸೊ ಇಲ್ಲಿ ಇವಾಗ ಪುನಃ ಹೇಳ್ತೇನೆ. ಇವತ್ತೊಂದು ಬೆಳಿಗ್ಗೆ ನಾನು ಹೇಳುವಾಗಲೊಂದು ಕಾಮೆಂಟ್, ನೀವು ನನಗೆ ಜಾಬ್ ಮಾಡಿ ಕೊಡ್ತೀರಾ, ನನಗೆ ಜಾಬ್ ಸಿಗ್ತದ? ಇದಕ್ಕೆ ನನ್ನ ಹತ್ರ ಆನ್ಸರ್ ಇಲ್ಲ. ಯಾಕೆಂದರೆ ನಾನು ಯಾರಿಗೂ ಜಾಬ್ ಮಾಡಿ ಕೊಟ್ಟಿಲ್ಲ. ನಾನು ಜಾಬ್ ಇದ್ದದ್ದು ಹೇಳೋದು ಮಾತ್ರ ನನ್ನ ಕೆಲಸ. ನಾನು ಯಾರಿಗೆ ಇಷ್ಟವರಿಗೆ ಜಾಬ್ ಮಾಡಿ ಕೊಡಲಿಲ್ಲ. ಎಲ್ಲರೂ ಕಾಂಟ್ಯಾಕ್ಟ್ ನಂಬರ್ ಹೇಳಿದ್ದಕ್ಕೆ ಅವರವರು ಕಾಂಟ್ಯಾಕ್ಟ್ ಮಾಡಿ ಅವರವರು ಮಾತಾಡಿ ಇಂಟರ್ವ್ಯೂ ಫೇಸ್ ಮಾಡಿ ಸಿಕ್ಕಿರೋದು. ಸುಮಾರು ಜನರಿಗೆ ಸಿಕ್ಕಿದೆ ಜಾಬ್ ಈ ಚಾನಲಿಂದ. ಸೊ ಹಾಗಾಗಿ ನಾನು ಯಾರಿಗೂ ಜಾಬ್ ಮಾಡಿ ಕೊಟ್ಟಿಲ್ಲ, ಒಂದೇ ಆನ್ಸರ್. ಸೊ ಇದು ಜಾಬ್ ಉಂಟಾ, ಅದು ಜಾಬ್ ಉಂಟಾ, ನನಗೆ ಯಾವ ಜಾಬ್ ಇದ್ದರೂ ನನಗೆ ಗೊತ್ತಾಗೋದಿಲ್ಲ. ನಾನು ಏನು ಸಿಗ್ತದೆ ನನಗೆ ಓದಿ ಹೇಳೋದು ಅಷ್ಟೇ, ಬರತಕೊಂಡು ಓದಿ ಹೇಳೋದು. ಮತ್ತು ಇದು ಜಾಬಾ, ಸಬ್ಸ್ಕ್ರೈಬರ್ ಹೇಳಿದರು ಕಾಮೆಂಟಲ್ಲಿ, ಅದು ಜಾಬ್ ಇದು ಇವರು ಹೇಳಿದರು ಅಂತ ಹೇಳಿ ನನಗೆ ನೆನಪು ಉಳಿತದ? ನಿಮಗೆ ಗೊತ್ತಾಗೋದಿಲ್ಲ ಅದು ಒಂದು ಚಾನಲಿಗೆ ಎಷ್ಟು ಕಾಮೆಂಟ್ ಬರ್ತಾರೆ ಅಂತ ಹೇಳಿ. ನಾನು ಯಾವ ಕಾಮೆಂಟನ್ನೆಲ್ಲ ನೆನಪಿಡೋದು? ಇವರು ಕೇಳಿದ್ದು ಅವರು ಕೇಳಿದ್ದಂತ ನಾನೆಲ್ಲ ಸಿಕ್ಕಿದ್ದನ್ನು ಹಾಕ್ತಾ ಹೋಗೋದು. ಅದರಲ್ಲಿ ಹುಡುಕುದು ಯಾರು? ನಿಮ್ಗೆ ಯಾವುದು ಜಾಬ್ ಬೇಕಂತ ಹೇಳಿ ನೀವು, ನಾನಲ್ಲ. ಮಂಗಳೂರಿನ ಫ್ಲವರ್ ಶಾಪಿಗೆ ಡೆಲಿವರಿ ಬಾಯ್ಸ್ ಬೇಕು. 7996669777. ಕ್ಯಾಟ್ರಿಂಗ್ ಮತ್ತು ಹೋಟೆಲಲ್ಲಿ ಅನುಭವ ಇರುವ ಸ್ಟಾಫ್ಸ್ ಬೇಕು. 7259884777. ಸ್ಟೇಷನರಿ ಅಂಗಡಿಗೆ ಕೌಂಟರ್ ಸೇಲ್ಸಿಗೆ ಹುಡುಗಿಯರು ಬೇಕಾಗಿದ್ದಾರೆ. ಕಟಪಾಡಿ. ಟೈಮಿಂಗ್ಸ್ 10ರಿಂದ 8 ಆಯಿತಾ. 9845276452. ವಸತಿ ಉಂಟು. ನೆಕ್ಸ್ಟ್ ಉಡುಪಿಯ ಸಂಸ್ಥೆಗೆ ಸೆಕ್ಯೂರಿಟಿ ಗಾರ್ಡ್, ಹೌಸ್ ಕೀಪಿಂಗ್, ಸೂಪರ್ವೈಸರ್ ಕೆಲಸಕ್ಕೆ ಪುರುಷರು ಮಹಿಳೆಯರು ಬೇಕು. 9483158945 9483888529. ಉಡುಪಿಯ ಬಾರ್ಗೆ ವೇಟರ್, ಕ್ಲೀನರ್, ಕುಕ್ ಮತ್ತು ಬಾರ್ಮ್ಯಾನ್. 8884565737 8088587066. ಉಡುಪಿಯ ಆಫೀಸ್ ಕೆಲಸಕ್ಕೆ ಫ್ರೆಷರ್ಸ್ ಡಿಗ್ರಿ ಆಗಿರುವ ಹುಡುಗಿಯರು. 8867661037 9482811327. ಓಕೆ, ಹೊಸದು ಚಾನಲ್ ಮಾಡುವಾಗ ಹೇಳ್ತೇನೆ ಆಯಿತಾ. ಮತ್ತೊಂದು ಸಲ ಹೇಳ್ತಾ ಇದ್ದೇನೆ, ಇಲ್ಲಿದ್ದು ವಿಡಿಯೋ ಅಲ್ಲಿದ್ದು ವಿಡಿಯೋ ಎಲ್ಲ ಒಂದೇ ರೀತಿ ಇರೋದಿಲ್ಲ, ಬೇರೆ ಬೇರೆ ಆಗಿರ್ತದೆ. ಸೊ 2 ಚಾನಲನ್ನು ನೋಡಿ, ಯಾವ ಚಾನಲ್ ಅಂತ ಗೊತ್ತಿಲ್ಲ, ಇನ್ನೆಲ್ಲ ಸೆಟಪ್ ಮಾಡಬೇಕು ಇನ್ನೆಲ್ಲ ಮಾಡಬೇಕು. ಓಕೆ, ಚಾನಲ್ ಹೊಸತು ಕ್ರಿಯೇಟ್ ಮಾಡಿದ ತಕ್ಷಣ ಎಲ್ಲ ಸೆಟಪ್ ಆದ ತಕ್ಷಣ ನಿಮಗೆ ಹೇಳ್ತೇನೆ ನಾನು. ಓಕೆ, ಟೇಕ್ ಕೇರ್, ಬಾಯ್ ಬಾಯ್. ಎಲ್ಲರಿಗೂ ಹ್ಯಾಪಿ ಸಂಡೇ.